ಈಗ ಚೈತ್ರಾ ಕುಂದಾಪುರ ಅವರು ನಿಮ್ಮ ಜೊತೆ ಸ್ವಲ್ಪ ಒಳ್ಳೆ ಚೆನ್ನಾಗಿರೋ ಬಾಂಡಿಂಗ್ ಇಟ್ಕೊಂಡಿದ್ದಾರೆ. ಯೂಶಲಿ ಅವ್ರು ಯಾರ ಜೊತೆನೂ ಅಷ್ಟು ಚೆನ್ನಾಗಿರೋದಿಲ್ಲ, ನಾವು ಎಲ್ಲರೂ ನೋಡಿದ್ದೀವಿ ಅದನ್ನು. ಅಂದರೆ ಮನೇಲೇ ಸೆಲೆಕ್ಟೆಡ್ ಪೀಪಲ್ ಹತ್ರ ಮಾತ್ರ ಚೆನ್ನಾಗಿರ್ತಾರೆ. ಆದರೂ ಒಂದು ಕಡೆ ಬೆನ್ನ ಹಿಂದೆ ಮಾತಾಡ್ತಾ ಇದ್ರು ಕೂಡ. ಅವ್ರ ಜೊತೆ ನಿಮ್ಮ ಬಾಂಡಿಂಗ್ ಹೆಂಗೆ ಸ್ಟ್ರಾಂಗ್ ಆಯಿತು ಅಂತ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಅನುಷಾ ರೈ ಅವ್ರ ಜೊತೆ ಕೂಡ ಅವ್ರು ತುಂಬ ಚೆನ್ನಾಗಿದ್ರು. ಎಲ್ಲರೂ ಬೇರೆಯವ್ರ ಹತ್ರ ಎಲ್ಲ ಅಂದರೆ ಫುಲ್ಲು ಕೋಪ ಇಟ್ಕೊಂಡೇ ಮಾತಾಡ್ತಿದ್ರು, ಅಗ್ರೆಸಿವ್ ಆಗೇ ಮಾತಾಡ್ತಿದ್ರು. ಆ ಝೋನಿಗೆ ನೀವು ಬರ್ತೀರಾ, ನಿಮ್ಮ ಹತ್ರ ಕೂಡ ಅವ್ರು ತುಂಬ ಚೆನ್ನಾಗಿದ್ರು, ದೇವರು ಕೊಟ್ಟ ತಂಗಿ ಥರ ಇದ್ರು. ಸೊ ಆ ಬಾಂಡಿಂಗ್ ಹೆಂಗೆ ಬಿಲ್ಡ್ ಆಯಿತು ಅಂತ ಗೊತ್ತಿಲ್ಲ. ಆ್ಯಕ್ಚುಲಿ ಅದು ನರಕದಿಂದ ಶುರುವಾಗಿದ್ದು ಬಾಂಡಿಂಗ್. ಅದು ಅವಳು ನರಕಕ್ಕೆ ಬಂದಾಗಲೇ ಅಣ್ಣ ಅಂತ ಕರೆದ್ಲು, ನಾನು ಅದೇ ಒಂದು ಇದರಲ್ಲೇ ಇದೆ. ಬಟ್ ನರಕದಿಂದ ಆ ಜೋಡಿ ಟಾಸ್ಕ್ವರೆಗೂ ಪ್ರತಿ ವಾರ ಕಿತ್ತಾಡ್ತಿದ್ವಿ ನಾವು. ಆ ಬಾಂಡಿಂಗ್ ಎಷ್ಟೇ ಇದ್ರೂ ನಾವು ಕಿತ್ತಾಡ್ಕೊಂಡು ಜಗಳ ಆಡ್ಕೊಂಡು ಅದನ್ನು ಇದ್ವಿ. ಬಟ್ ಯಾವಾಗ ಆ ಜೋಡಿ ಟಾಸ್ಕ್ ಮುಗಿದು ಮುಂದಿನ ವಾರಗಳಿಗೆ ಕಾಲಿಟ್ವೋ ನಾವು, ಅಲ್ಲಿಂದ ಮತ್ತೆ ಅವಳು ಒಂದು ಸ್ವಲ್ಪ ಲೋ ಆಗ್ತಾ ಬಂದ್ಲು, ಹೆಲ್ತ್ ಇಶ್ಯೂಸ್ ಆಯಿತು. ಅಲ್ಲಿ ಹೌದು ಇದನ್ನೆಲ್ಲ ಬಿಟ್ಬಿಟ್ಟು ನಾನು ನಿಂತ್ಕೋಬೇಕು ಅವಳ ಜೊತೆ ಅಂತ ನನಗೆ ಅನ್ಸೋಕ್ಕೆ ಶುರುವಾಯಿತು. ಅಲ್ಲಿ ಅವಳಿಗೊಂಚೂರು ಯಾರಾದರೂ ತಿದ್ದಿ ಬುದ್ಧಿ ಹೇಳೋರ ಅವಶ್ಯಕತೆ ಇದೆ. ಬೇರೆಯವ್ರು ಹೇಳಿದ್ರೆ ಕೇಳಲ್ಲ, ನಾನು ನಿಂತ್ಕೊಂಡ್ರೆ ನಾನು ಹೇಳೋ ಮಾತನ್ನು ಕೇಳ್ತಾಳೆ ಅನ್ನೋದು ಒಂದು ಸ್ವಲ್ಪ ನನ್ನ ತಲೆಗೆ ಬಂತು. ಸೊ ಹಾಗಾಗಿ ನಿಂತೆ, ಅಲ್ಲಿಂದ ಬಾಂಡ್ ಸ್ವಲ್ಪ ಸ್ಟ್ರಾಂಗ್ ಆಗ್ತಾ ಹೋಯಿತು. ಹಾಗೆ ನೀವು ಡಲ್ ಆಗ್ತಾ ಹೋಗ್ತಾ ಇದ್ರಿ, ಅಂದರೆ ನೀವು ಹೇಳಿದ್ರಿ ಹೆಲ್ತ್ ಇಶ್ಯೂಸ್ ಇತ್ತು, ಹಾಗಾಗಿ ನಾನೊಂದು ಸ್ವಲ್ಪ ವೀಕ್ಸ್ ಡಲ್ ಆಗಿಬಿಟ್ಟೆ. ಅದು ಮೈನಸ್ ಆಗಲಿಲ್ವಾ ನೀವು ಹೊರಗಡೆ ಬರೋದು? ಆಗಿದೆ, ಖಂಡಿತ ಮೈನಸ್ ಆಗಿದೆ. ಅದು ನನಗೆ ಗೊತ್ತಿದೆ, ಅದು ಮೈನಸ್ ಆಗಿರ್ಬೋದು ಅಂತ ನನಗೆ ಗೊತ್ತಿದೆ. ಬಟ್ ಈ ಮನೇಲಿ ಎಲ್ರಿಗೂ ಪ್ರತಿಯೊಬ್ಬರಿಗೂ ಒಂದು ಲೋ ಪಾಯಿಂಟ್ ಅಂತ ಬಂದೇ ಬರುತ್ತೆ. ಪ್ರತಿಯೊಬ್ಬರು ಎಲ್ಲ ವಾರನೂ ಶೈನ್ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ, ಎಲ್ರಿಗೂ ಒಂದು ಲೋ ಪಾಯಿಂಟ್ ಅಂತ ಬರುತ್ತೆ. ಬಟ್ ನನ್ನ ಲೋ ಪಾಯಿಂಟ್ ಒಂದು ಸ್ವಲ್ಪ ಎವಿಡೆಂಟ್ ಆಗೋಯ್ತು ಅಂತ ಅನಿಸುತ್ತೆ. ಸೊ ನಾನು ಲೋ ಪಾಯಿಂಟಿಂದ ಕಮ್ ಬ್ಯಾಕ್ ಮಾಡಿದ್ದು ವಾರಕ್ಕೆ ಆ 2 ವಾರಗಳು ಮುಳುವಾಗೋಯ್ತೇನೋ. ಸೊ ಮೇ ಬಿ ಎಲ್ಲ ಸರಿ ಹೋಯ್ತು, ಶಿಶಿರ್ ಅವ್ರು ಮತ್ತೆ ಬೌನ್ಸ್ ಬ್ಯಾಕ್ ಮಾಡಿದ್ದಾರೆ ಅಂದ ತಕ್ಷಣ ಶಾಕಿಂಗ್ ಆಗಿ ಹೊರಗಡೆ ಬರ್ತೀರಾ. ಹಾಗೆ ಸಾಕಷ್ಟು ಜನಕ್ಕೆ, ಅದರಲ್ಲೂ ಹೆಣ್ಮಕ್ಳಿಗೆ ಶಿಶಿರ್ ಅವ್ರು ಒಂಥರ ಕ್ರಶ್. ಮನೇಲಿ ತುಂಬ ಟ್ರಾಲ್ಸ್ ಎಲ್ಲ ನಾವು ನೋಡ್ಬೋದು. ಶಿಶಿರ್ ಅವರೇ ಅಂದರೆ ಹೆಣ್ಮಕ್ಳಿಗೆ ತುಂಬ ಇಷ್ಟ ಆದಂತಹ ಕಂಟೆಸ್ಟೆಂಟ್ ನೀವು ಹೊರಗಡೆ ಬಂದಾಗ ಸಾಕಷ್ಟು ಜನಕ್ಕೆ ದುಃಖ ಆಗಿರುತ್ತೆ. ಏನು ಹೇಳ್ತೀರಾ ಇದ್ರ ಬಗ್ಗೆ? ಯಾರು ಬೇಜಾರು ಮಾಡ್ಕೋಬೇಡಿ. ಫಸ್ಟ್ ಆಫ್ ಆಲ್ ನೀವು ತೋರಿಸಿದಂಥ ಪ್ರೀತಿಗೆ ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ 12 ವರ್ಷಗಳ ನನ್ನ ಕೆರಿಯರಲ್ಲಿ ಸಿಗದೇ ಇದ್ದಂಥ ಇಷ್ಟು ಲವ್ ನನಗೆ 80 ದಿನದಲ್ಲಿ ಸಿಕ್ಕಿದೆ ಅಂದರೆ ತುಂಬ ದೊಡ್ಡ ಮಟ್ಟದ ಒಂದು ಪ್ರೀತಿ ಕೊಟ್ಟಿದ್ದೀರಾ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿರಾಸೆ ಮಾಡಿರೋದಕ್ಕೆ ಸಾರಿ. ಬಟ್ ಮುಂದಿನ ದಿನಗಳಲ್ಲಿ ನಾನು ಮಾಡುವಂಥ ಕೆಲಸಗಳಿಂದ ನಿಮ್ಮೆಲ್ಲರೂ ಖುಷಿ ಪಡಿಸ್ತೀನಿ ಅಂತ ಹೇಳ್ತೀನಿ. ನಮ್ಮ ಈ ಸಂಬಂಧ ಶೋಗೆ ಮುಗಿಯೋದು ಬೇಡ, ಇನ್ನು ಮುಂದಕ್ಕೂ ನಾನು ಮಾಡೋ ಕೆಲಸಗಳಿಂದ ಆ ಸಂಬಂಧ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ. ಥ್ಯಾಂಕ್ ಯು. ಹಾಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿರುವಂತಹ ರಜತ್ ಅವರು, ಹಾಗೆ ಶೋಭಾ ಶೆಟ್ಟಿ ಅವರು ಸಡನ್ ಆಗಿ ಮನೆಯಿಂದ ಹೊರಗಡೆ ಬಂದಿದ್ದು ಕೂಡ ತುಂಬಾ ಆಘಾತಕಾರಿಯಾಗಿತ್ತು. ಅಂದ್ರೆ ಅವರು ಯಾಕೆ ಆ ಥರ ಡಿಸಿಷನ್ ತಗೊಂಡ್ರು? ಅಂದ್ರೆ ಮನೇಲಿ ನಿಜವಾಗ್ಲೂ ಇರೋಕ್ಕಷ್ಟು ಕಷ್ಟ ಆಗಿರುವಂತಹ ಎನ್ವಿರಾನ್ಮೆಂಟ್ ಇತ್ತಾ? ಇಲ್ಲ, ಶೋಭಾ ಅವ್ರಿಗೆ ಆ್ಯಕ್ಚುಲಿ ಹೆಲ್ತ್ ಇಶ್ಯೂಸ್ ತುಂಬ ಇತ್ತು. ಅದು ಅವ್ರನ್ನೇ ಕೇಳಿದ್ರೆ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಬಟ್ ತುಂಬ ಹೆಲ್ತ್ ಇಶ್ಯೂಸ್ ಅವ್ರಿಗೆ ಆಗ್ತಿತ್ತು. ಅವರು ಕಾಂಪಿಟೇಷನ್ ಅಥವಾ ಗೇಮ್ ಅನ್ನೋ ಕಾರಣಕ್ಕೆ ಅದನ್ನು ತುಂಬ ಹೇಳ್ಕೊತಾ ಇರಲಿಲ್ಲ. ಬಟ್ ಅಲ್ಲಿದ್ದವ್ರು ನಮಗೆ ಗೊತ್ತಿತ್ತು ಅವ್ರಿಗೆ ಎಷ್ಟು ಅವರು ಕೊರಗ್ತಾ ಇದ್ರು ಹೆಲ್ತ್ ವಿಚಾರವಾಗಿ ಅಂತ. ಸೊ ಮೇ ಬಿ ಅದರಿಂದ ಏನಕ್ಕೋ ಅವರು ಹೊರಗಡೆ ಹೋದರು ಅಂತ ನನಗನ್ಸುತ್ತೆ. ಅದೊಂದು ಸ್ವಲ್ಪ ಅವ್ರಿಗೆ ತುಂಬ ಕಾಡ್ತು ಅನಿಸುತ್ತೆ, ಹಾಗಾಗಿ ಹೊರಗಡೆ ಹೋದರು ಅಂತ ಅನಿಸುತ್ತೆ. ಈ ಹಿಂದೆನೆ ಬರ್ಬೇಕಾಗಿದ್ದವರು ನೀವು ಅಂತ, ಅಂದ್ರೆ ನಾಮಿನೇಷನ್ ಆಗ್ತಾ ಇದ್ರಿ. ಶೋಭಾ ಅವರು ಆ ವೀಕ್ ಹೋಗ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದಕ್ಕೆ ನೀವು ಇನ್ನೊಂದೆರಡು ವಾರ ಸೇವ್ ಆದ್ರಿ ಅನ್ನೋ ಅಭಿಪ್ರಾಯಗಳು ಇದೆ. ನಿಮ್ಗೆ ಅನ್ಸುತ್ತಾ ಹೌದು ಅಂತ? ಇಲ್ಲ, ಖಂಡಿತ ಇಲ್ಲ. ಯಾಕಂದರೆ ಆ ವಾರ ನಾನು ಎಲಿಮಿನೇಟ್ ಆಗಿ ಹೊರಗಡೆ ಬರ್ತೀನಿ ಅಂತ ನನಗಂತೂ ಅನಿಸಿರಲಿಲ್ಲ. ಹಾಗೇನಾದರೂ ಆಗಿದ್ದರೆ ನಾನು ನೆಕ್ಸ್ಟ್ ವಾರ ನಾಮಿನೇಟ್ ಮತ್ತೆ ಆಗ್ತಿದ್ದೆ. ನಾನು ನೆಕ್ಸ್ಟ್ ವಾರ ನಾಮಿನೇಟ್ ಆಗದೆ ಉಳ್ಕೋತಿರ್ಲಿಲ್ಲ. ಸೊ ನನಗೆ ಆ ವಾರ ನಾನು ಹೋಗ್ತಿದ್ದೆ ಅಥವಾ ಇನ್ನು 2 ವಾರ ಶೋಭಾ ಹೋಗಿದ್ರಿಂದ ನಾನು ಉಳ್ಕೊಂಬಿಟ್ಟೆ ಅನ್ನೋದು ನನಗನ್ಸಿಲ್ಲ. ಬಟ್ ಹಂಗೇನಾದರೂ ಆಗಿದ್ದರೆ ಮುಂದಿನ ವಾರ ಮನೆಯವರೆಲ್ಲ ಸೇರಿ ನನ್ನ ನಾಮಿನೇಟ್ ಮಾಡಿರೋರು. ಯಾಕಂದರೆ ನನ್ನ ಬೆನ್ನಲ್ಲಿ ಇದ್ದಿದ್ದು ಒಂದೇ ಒಂಚೂರಿ. ಎಲ್ಲರೂ ಆ ಥರ ಮಾಡಬೇಕು, ಇವನಿಗೆ ಇರೋಕ್ಕೆ ಅರ್ಹತೆ ಇಲ್ಲ ಅಂದಿದ್ದರೆ ಪ್ರತಿಯೊಬ್ಬರು ತೆಗೆದು ನನ್ನನ್ನು ನೇರವಾಗಿ ಟಾರ್ಗೆಟ್ ಮಾಡಿ ಚುಚ್ಚಿರ್ಬೋದಾಗಿತ್ತು. ಬಟ್ ಯಾರಿಗೂ ಅನಿಸಿರಲಿಲ್ಲ. ಸೊ ಹಾಗಾಗಿ ಆ ವಾರ ನಾನು ನಾಮಿನೇಟ್ ಆಗಲಿಲ್ಲ. ಆ್ಯಂಡ್ ಬೌನ್ಸ್ ಬ್ಯಾಕ್ ಆಗಿದ್ದ ವಾರದಲ್ಲಿ ನಾನು ಎಲಿಮಿನೇಟ್ ಆಗಿ ಹೋಗ್ತೀನಿ. ಸೊ ವಿಧಿ. ಅಂದರೆ ಇದರಿಂದ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ಲ ಅಂತ ತುಂಬ ಜನ ಗೊತ್ತಾಗಿರುತ್ತೆ. ಖಂಡಿತ ಅಲ್ಲ. ದಯವಿಟ್ಟು ಯಾರ್ಯಾರು ಅನ್ಕೋತಾ ಇದ್ದೀರಾ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ಡು, ಏನಾದರೂ ಹೇಳ್ತಾರೆ, ಏನಾದರೂ ಹೇಳ್ಕೊಡ್ತಾರೆ ಅಂತ, ಖಂಡಿತ ಸ್ಕ್ರಿಪ್ಟೆಡ್ ಅಲ್ಲ. ಅಲ್ಲಿ ಸಿಚುಯೇಷನ್ಸ್ನ ನಾವೆಲ್ಲರೂ ಜೀವಿಸ್ತಾ ಇರೋದೆ ಅಷ್ಟೇ. ಸಿಚುಯೇಷನ್ಸ್ ಈಸ್ ದ ಕೀ ಇನ್ ಬಿಗ್ ಬಾಸ್. ಏನು ರೆಮ್ಯುನರೇಷನ್ ಬಂತು ಅಂತ ಅಂದರೆ, ನೀವು ಹೊರಗಡೆ ಬಂದಿದ್ದ ತಕ್ಷಣ ಶಿಶಿರ್ ಅವರು ಮನೆಯಿಂದ ಹೊರಗಡೆ ಬಂದಿದ್ದಾರೆ ಒಂದು ಪಾಯಿಂಟು. ಎರಡನೇದು ಇಷ್ಟು ದುಡ್ಡು ತೊಗೊಂಡ್ರಂತೆ, ಬಿಗ್ ಬಾಸ್ ಇಷ್ಟು ಪೇ ಮಾಡಿದ್ದಾರೆ ಅಂತ. ಅಂದರೆ ಅದನ್ನು ಸೀಕ್ರೆಟ್ ಆಗಿ ಇಡ್ತೀರಾ ಅಥವಾ ರಿವೀಲ್ ಏನಾದ್ರು ಮಾಡ್ತೀರಾ? ಎಷ್ಟು ಕೊಟ್ಟಿರ್ಬೋದು ಅನ್ಸುತ್ತೆ?
ನಮಗ್ ಗೊತ್ತಿಲ್ಲಪ್ಪ, ಅಲ್ಲಿ ಅಂತೆ ಕಂತೆಗಳನ್ನೇ ಕೇಳಿಸ್ಕೊಂಡಿದೀವಿ. ಅಂದ್ರೆ ಒಂದು ಎಪಿಸೋಡ್ಗೇನೋ 50,000 ಕೊಟ್ಟಿದ್ದಾರೆ ಅಂತ ಅಲ್ಲಿ ಇಲ್ಲಿ ನಾವು ಕೇಳಿರೋದು ಬರೀ ಅಂತೆ ಕಂತೆಗಳು. ನೀವು ಅದಕ್ಕೆ ಕ್ಲಾರಿಫಿಕೇಶನ್ ಕೊಡ್ಬೇಕು. ಬಿಗ್ ಬಾಸ್ ಟೀಮ್ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ ತುಂಬ ಡೀಸೆಂಟ್ ಅಮೌಂಟ್ನ ಕೊಟ್ಟು, ಯಾರಿಗೂ ಮೋಸ ಮಾಡ್ದಂಗೆ, ಯಾರಿಗೂ ಕೆಳಗಡೆ ಒಬ್ಬರು ಮೇಲ್ಗಡೆ ಒಬ್ಬರು ಅಂತ ತೋರಿಸ್ದಂಗೆ ಪ್ರತಿಯೊಬ್ಬರಿಗೂ ತುಂಬ ಡೀಸೆಂಟ್ ಅಮೌಂಟ್ನ ಕೊಟ್ಟು ಕರೆಸ್ಕೊಂಡಿರ್ತಾರೆ. ಆ ಅಮೌಂಟ್ನ ನಾವು ರಿವೀಲ್ ಮಾಡೋಕ್ಕಾಗಲ್ಲ. ಅಗ್ರಿಮೆಂಟಲ್ಲಿ ಸೈನ್ ಮಾಡಿರ್ತೀವಿ, 8ರಿಂದ 10 ಪೇಜ್ ಅಗ್ರಿಮೆಂಟ್ ಇರುತ್ತೆ, ಅದನ್ನೆಲ್ಲ ಖಂಡಿತ ರಿವೀಲ್ ಮಾಡೋಕ್ಕಾಗಲ್ಲ. ಬಟ್ ನಮ್ಮ ಕ್ಯಾಲಿಬರ್ಸ್ಗೆ, ನಮ್ಮ ಕೆಪಾಸಿಟಿಗೆ ತುಂಬ ಡೀಸೆಂಟ್ ಅಮೌಂಟ್ನ ಕೊಟ್ಟು ಕರೆಸ್ಕೊಂಡಿರ್ತಾರೆ. ಸೊ ಅದ್ರ ಬಗ್ಗೆ ಖುಷಿ ಇದೆ. ಹಾಗೆ ಈ ಸಲ ವೈಲ್ಡ್ ಕಾರ್ಡ್ ಎಂಟ್ರಿ ರಜತ್ ಅವರು ತುಂಬಾನೇ ಸೌಂಡ್ ಮಾಡ್ತಾ ಇದ್ದಾರೆ. ಅವರು ಅಗ್ರೆಷನ್ ಇಂದಾನೇ ಸ್ವಲ್ಪ ಫೇಮಸ್ ಆಗಿದ್ದಾರೆ. ತುಂಬ ಅಗ್ರೆಸಿವ್ ಆಗಿ ಆಟ ಆಡ್ತಾ ಇದ್ದಾರೆ ಕೂಡ. ಅಂದರೆ ಈ ಸಲ ಫಿನಾಲೆಗೆ ಹೋಗೋ ಎಲ್ಲ ಲಕ್ಷಣಗಳು ರಜತಲ್ಲಿ ಇದೆ ಅಂತ ಹೇಳಿ ಸಾಕಷ್ಟು ಜನ ಒಪಿನಿಯನ್ ಕೂಡ ಇದೆ. ನಿಮ್ಗೆ ಅನ್ಸುತ್ತಾ ಏನಾದರೂ ವಿನ್ ಆಗ್ತಾರೆ? ಇಫ್ ವಿನ್ ಆದರೆ ಅದೊಂಥರ ಹಿಸ್ಟ್ರಿ ಕ್ರಿಯೇಟ್ ಮಾಡ್ದಂಗೆ. ಸೊ ಹೇಗೆ ಹೇಳ್ತೀರಾ, ನಿಮ್ಗೇನು ಅನ್ಸುತ್ತೆ? ಖಂಡಿತ ಫಿನಾಲೆಗೆ ಟಾಪ್ 6 ಖಂಡಿತ ರಜತ್ ಇರ್ತಾನೆ ಅಂತ ನನಗನ್ಸುತ್ತೆ. ಯಾಕಂದರೆ ಅವನು ಹೋಗ್ತಿರೋ ಸ್ಪೀಡ್ ಆ ಥರ ಇದೆ, ಆ್ಯಂಡ್ ಆಡ್ತಿರೋ ರೀತಿನೂ ತುಂಬ ಚೆನ್ನಾಗಿದೆ. ಬಿಗ್ ಬಾಸ್ ಮನೆಗೆ ಕರೆಕ್ಟಾಗಿ ಸೂಟ್ ಆಗೋವಂಥ ಕಂಟೆಸ್ಟೆಂಟ್ ಅಂತ ಹೇಳ್ಬೋದು. ವಿನ್ನಿಂಗ್ ಬಗ್ಗೆ ನಂಗೆ ಇನ್ನೂ ಕ್ಲಾರಿಟಿ ಇಲ್ಲ, ಯಾಕಂದರೆ ಎಲ್ಲರೂ ಆಟಗಳು ಈ ವಾರದಿಂದ ಬದಲಾಗೋ ತುಂಬ ಲಕ್ಷಣಗಳಿದೆ. ನಾನು ಹೋದ್ಮೇಲೆ ಇನ್ನೊಂದಷ್ಟು ಆಟಗಳು ಬೇರೆಯವ್ರದ್ದು ಬದಲಾಗ್ತಾ ಹೋಗುತ್ತೆ. ಸೊ ಆ ಆಟ ಬದಲಾದಾಗ ರಜತ್ ಆಟ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದೆ. ಕಲರ್ಸ್ ಕನ್ನಡ ಅಲ್ಲಿ ಬಿಗ್ ಬಾಸ್ ಒಂಥರ ದೊಡ್ಡ ಮಟ್ಟದ ಶೋ. ಆ ಥರ ಸುದೀಪ್ ಸರ್ ಹೋಸ್ಟ್ ಮಾಡ್ತಾರೆ. ಅದು ಕೊನೆ ಸೀಸನ್ ಅವ್ರದ್ದು ಈ ಸಲ ಹೋಸ್ಟ್ ಮಾಡ್ತಾರೆ. ನೀವೆಲ್ಲ ಲಕ್ಕಿ ಕಂಟೆಸ್ಟೆಂಟ್ಸ್ ಅಂತಾನೆ ಹೇಳ್ಬೋದು. ಸೊ ಏನು ಹೇಳ್ತೀರಾ ಇದಕ್ಕೆ? ಇಫ್ ಅಂದರೆ ಲಾಸ್ಟ್ ಸೀಸನ್ಗೆ ಲಾಸ್ಟ್ ಆಗ್ತಿತ್ತು ಸುದೀಪ್ ಸರ್ ಮಾಡ್ತಾ ಇದ್ದಿದ್ದಂಥದ್ದು ಶೋ ಅಂತ ಹೇಳ್ತಾ ಇದ್ರು. ಬಟ್ ಈ ಸಲ ಅವರು ನಿಮ್ಗಳಿಗೆಲ್ಲ ಲಕ್ ಇದೆ, ನೀವೆಲ್ಲ ಸುದೀಪ್ ಸರ್ ಗೈಡೆನ್ಸಲ್ಲಿ ಬಿಗ್ ಬಾಸಲ್ಲಿ ಇದ್ರಿ. ಸೊ ಏನು ಹೇಳ್ತೀರಾ ಇದಕ್ಕೆ? ತುಂಬ ಲಕ್ಕಿ, ಬಟ್ ಕಂಟಿನ್ಯೂ ಮಾಡಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಿಗೂ ಇದೆ. ಅವರ ಅಭಿಮಾನಿಗಳಿಗಾಗಿರ್ಬೋದು, ಬಿಗ್ ಬಾಸ್ ನೋಡ್ತಿರೋರ್ಗಾಗಿರ್ಬೋದು, ಪ್ರತಿಯೊಬ್ಬ ಕನ್ನಡಿಗರಿಗೂ ಸುದೀಪಣ್ಣ ಕಂಟಿನ್ಯೂ ಮಾಡಬೇಕು ಶೋ ಹೋಸ್ಟ್ ಮಾಡೋದನ್ನ ಅಂತ ಇದೆ. ಅದಾಗಲಿ ಅಂತ ಬಯಸ್ತೀನಿ. ಅಕಸ್ಮಾತ್ ಅದಾಗಲಿಲ್ಲ ಅಂದರೆ ಈ 11 ಸೀಸನ್ನ ಕಂಟೆಸ್ಟೆಂಟ್ಸ್ ತುಂಬ ಲಕ್ಕಿ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿ ವಾರ ನಾವು ಏನು ಆಡಿರ್ತೀವಿ ಅನ್ನೋದರ ವ್ಯಾಲಿಡೇಷನ್ ವೀಕೆಂಡಲ್ಲಿ ಸಿಗ್ತಾಯಿತ್ತು. ತುಂಬ ಬುದ್ಧಿ ಮಾತುಗಳನ್ನು ಹೇಳಿ ತಿದ್ದೋ ಪ್ರಯತ್ನಗಳು ಮಾಡ್ತಾಯಿದ್ರು. ಆ್ಯಂಡ್ ನನಗೆ ನಾನು ಯಾರಿಗಾದರೂ ಫ್ಯಾನ್ ನಾನು ಅಂತ ಹೇಳಿದ್ರೆ ನಾನು ಸುದೀಪ್ ಸರ್ಗೆ ಅಂತ ತುಂಬ ವರ್ಷಗಳಿಂದ ಹೇಳ್ಕೊಂಬಂದಿದ್ದೀನಿ. ಯಾಕೆಂದರೆ ನನ್ನ ಮೊದಲನೇ ಸಿನಿಮಾದ ಆಡಿಯೋ ಲಾಂಚ್ ಮಾಡಿದ್ದು ಕೂಡ ಸುದೀಪ್ ಸರೇ. ಸೊ ನನಗೆ ನಾನು ತುಂಬ ಪ್ರೀತಿಸೋವಂಥ ವ್ಯಕ್ತಿ ಸುದೀಪಣ್ಣ. ಸೊ ಅವ್ರ ಮುಂದೆ ನಿಂತು ಅವರ ಗೈಡೆನ್ಸಲ್ಲಿ 11 ವಾರ ಆಡಿರೋದು ತುಂಬ ತುಂಬ ಖುಷಿ ಇದೆ. ಹಾಗೆ ಅವರು ತುಂಬ ಸಲ ಹೇಳ್ತಾ ಬಂದರು, ಅಂದರೆ ವೀಕೆಂಡ್, ವಾರದ ಕತೆ, ಕಿಚ್ಚನ ಜೊತೆ, ಮತ್ತು ನಿಮ್ಗೆ ಅವಕಾಶ ಸಿಗ್ದಾಗೆಲ್ಲಾನು ನಿಮಗೆ ಹಿಂಟ್ ಕೊಡ್ತಾ ಹೋದರು. ಇಲ್ಲ ಶಿಶಿರ್, ನೀನು ಡಲ್ ಆಗ್ತಿದ್ಯಾ ಅನ್ನೋ ರೀತಿಯಲ್ಲಿ ಆ ಥರ ಹೇಳಿದ್ರು. ನಿಮಗೆ ಅದು ನಿಮ್ಮ ಗಮನಕ್ಕೆ ಬರಲಿಲ್ವಾ, ಅಥವಾ ನೀವು ಎಚ್ಚೆತ್ಕೊಳ್ಳೋ ಪ್ರಯತ್ನ ಪಡಲಿಲ್ವಾ ಅಂತ? ಎಕ್ಸಾಕ್ಟ್ಲಿ. ಆ ವಾರ ಏನು ನನಗೆ ಹಿಂಟ್ ಕೊಟ್ಟರು ಅಥವಾ ಡೈರೆಕ್ಟಾಗಿ ಹೇಳಿದ್ರು, ಅಣ್ಣ ಹಿಂಟ್ ಕೊಟ್ಟಿದ್ದಲ್ಲ, ತುಂಬ ನೇರವಾಗಿ ಹೇಳಿದ್ರು. ಆ ವಾರ ಆದಮೇಲೆ ನೆಕ್ಸ್ಟ್ ವಾರ ಏನು ಬರುತ್ತೆ, ಮೋಸ್ಟ್ಲಿ ರಾಜರ ಟಾಸ್ಕ್ ಬರುತ್ತೆ ಅನಿಸುತ್ತೆ. ಇಲ್ಲ, ರಾಜರ ಟಾಸ್ಕ್ ಆದಮೇಲೆ ಇದು ಟೆಲಿವಿಷನ್ ಟಾಸ್ಕ್ ಬರುತ್ತೆ. ಸುದೀಪಣ್ಣ ಹೇಳಿದ್ದು ನೆಕ್ಸ್ಟ್ ವಾರ ಟೆಲಿವಿಷನ್ ಟಾಸ್ಕ್ ಬರುತ್ತೆ. ಆ ಟೆಲಿವಿಷನ್ ಟಾಸ್ಕಲ್ಲೂ ನಮ್ಮದೇ ಟೀಮ್ ಟಾಪ್ ಬರುತ್ತೆ, ನಮ್ಮ ಟೀಮೇ ಗೆಲ್ತೀವಿ. ಅಲ್ಲೂ ಕ್ಯಾಪ್ಟನ್ಸಿ ಓಟಕ್ಕೆ ಹೋಗ್ತೀನಿ ನಾನು, ಫೈನಲ್ 2 ಅಲ್ಲಿ ಇರ್ತೀನಿ. ಅದಾದಮೇಲೆ ಈ ವಾರ ಆಬ್ವಿಯಸ್ಲಿ ಅವ್ರು ಹೇಳಿದ ಪಾಯಿಂಟ್ಸ್ ಎಲ್ಲ ತಲೆಯಲ್ಲಿ ಇದ್ದಿದ್ದಕ್ಕೆ ಎಚ್ಚೆತ್ಕೋಬೇಕು ಅನ್ನೋ ಕಾರಣಕ್ಕೆ ಬೌನ್ಸ್ ಬ್ಯಾಕ್ ಮಾಡಿದ್ದು. ಈ ವಾರನೂ ಕ್ಯಾಪ್ಟನ್ಸಿ ಓಟದಲ್ಲಿ ಟಾಪ್ 2 ಇರ್ತೀನಿ ನಾನು. ಸೊ ಬೌನ್ಸ್ ಬ್ಯಾಕ್ ಆಗ್ತಿದ್ದಂಥ ಟೈಮಲ್ಲಿ ಈ ಥರ ಆಗೋಯ್ತು. ಹೌದು, ಅವ್ರು ಹೇಳಿದ ಪಾಯಿಂಟ್ ಖಂಡಿತ ಇಲ್ಲಿತ್ತು. ನಂಗೊಂದು ಕ್ಯೂರಿಯಾಸಿಟಿ ಮೇಲೆ ಕೇಳ್ತಾ ಇದ್ದೀನಿ. ನಮ್ಮ ಗ್ಯಾರಂಟಿ ನ್ಯೂಸ್ನ ಪ್ರಧಾನ ಸಂಪಾದಕರಾಗಿರುವಂತಹ ರಾಧಾ ಹಿರೇಗೌಡರವರು ಮನೆಗೆ ಎಂಟ್ರಿ ಕೊಟ್ಟಿದ್ರು. ಆ ಮೊಮೆಂಟ್ ನಿಮ್ಗೆ ಹೆಂಗಿತ್ತು? ಔಟ್ ಆಫ್ ಕ್ಯೂರಿಯಾಸಿಟಿ, ನನ್ನ ಪರ್ಸ್ನಲ್ ಕ್ವೆಶ್ಚನ್ ಅದು. ಹೇಗಿತ್ತು ಅಂದರೆ, ಎಲ್ರಿಗೂ ಗೊತ್ತಿರೋ ಹಾಗೆ ಸೀನಿಯರ್ ಜರ್ನಲಿಸ್ಟ್, ತುಂಬ ಡೇರ್ ಇರುವಂಥವ್ರು. ಆ ಮೊಮೆಂಟಲ್ಲಿ ನಿಮಗೂ ಒಂದಷ್ಟು ಐಶ್ವರ್ಯ ಅವರು ನಿಮ್ಮ ಬಗ್ಗೆ ಎಲ್ಲ ಹೇಳಬೇಕಾದ್ರೆ ಕೂಡ ಅವ್ರು ಒಂದಷ್ಟು ಕೇಳ್ತಾ ಇದ್ರು. ಸೊ ಆ ಮೊಮೆಂಟ್ ಹೆಂಗಿತ್ತು? ಆ್ಯಕ್ಚುಲಿ ತುಂಬ ಆನೆಸ್ಟಾಗಿ ಹೇಳ್ತೀನಿ, ಮೇಡಮ್ ಮನೆ ಒಳಗೆ ಬರ್ತಿದ್ದಂಗೆ ಎಲ್ಲರೂ ಒಂದು ಸೆಕೆಂಡ್ ಗಾಬರಿ ಆದ್ವಿ. ಕಂಟೆಸ್ಟೆಂಟಾಗಿ ಬಂದ್ಬಿಟ್ರಾ, ಇವ್ರಿಗೆ ಕಂಟೆಸ್ಟೆಂಟಾಗಿ ಬಂದರೆ ನಮಗೆಲ್ಲ ಸರ್ರಿಗಿಡ್ತಾರಲ್ಲ, ಇನ್ನು ಮುಂದಕ್ಕೆ ಹೆಂಗಪ್ಪ ಈ ಮನೇಲಿ ಅಂತ ಗಾಬರಿ ಆಗಿದ್ದು ಖಂಡಿತ ಇತ್ತು. ಆಮೇಲೆ ಬಿಗ್ ಬಾಸು ಹೇಳ್ತಾರೆ, ಈ ಮನೆಗೆ ಅತಿಥಿಯಾಗಿ ಆಗಮಿಸಿರುವಂಥ ರಾಧಾ ಹಿರೇಗೌಡರವ್ರಿಗೆ ಸ್ವಾಗತ ಅಂತ. ಆಗೆಲ್ಲರೂ ಅಂತ ಉಸಿರು ತಗೊಂಡ್ವಿ. ಬಟ್ ತುಂಬ 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 ಖುಷಿ ಆಯಿತು. ಯಾಕಂದರೆ ಮೇಡಮ್ ಆ ಒಂದು ಸೆಗ್ಮೆಂಟ್ನ ನಡೆಸ್ಕೊಟ್ಟಿದ್ದ ರೀತಿ, ಆ್ಯಂಡ್ ನಾವುಗಳು ಮಾತಾಡ್ತಿದ್ದಾಗ ಅಲ್ಲಿ ಪಾಯಿಂಟ್ಸ್ಗಳನ್ನ ಹಿಡ್ಕೊಂಡು ಇದು ತಪ್ಪು ಇದು ಸರಿ ಅಂದಿದ್ದ ರೀತಿ, ಎಸ್ ಗುರು, ಜರ್ನಲಿಸ್ಟ್ ಅಂದರೆ ಈ ಥರ ಇರಬೇಕು ಅಂತ ಅನಿಸಿದಂಥ ವ್ಯಕ್ತಿತ್ವ ಅವರು. ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು. ಓಕೆ, ನನ್ನ ಕೊನೆ ಪ್ರಶ್ನೆ, ಈಗ
ಟಾಪ್ 5 ಅಂದರೆ ಕಂಟೆಸ್ಟೆಂಟ್ಸ್ ನೀವು ಏನಾದರೂ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ರೆ ಇಂತಿಂಥವ್ರು ಬರ್ಬೋದು ಅಂತ ನಿಮ್ಗೆ ಅನ್ಸಿದ್ರೆ ಅದು ಯಾರಾಗಿರ್ತಾರೆ? ಅದೇ ಹೇಳಿದ್ನಲ್ಲ, ಫಸ್ಟ್ ಆಫ್ ಆಲ್ ಕ್ಯಾಲ್ಕುಲೇಟ್ ಮಾಡಿಲ್ಲ, ಎಲ್ಲರೂ ಆಟನೂ ಚೇಂಜ್ ಆಗುತ್ತೆ. ಬಟ್ ಈಗಿನ ಪರಿಸ್ಥಿತಿಲಿ ಹೇಳಬೇಕು ಅಂದರೆ ಹನುಮಂತು, ತ್ರಿವಿಕ್ರಮ್, ರಜತ್, ಹನುಮಂತು, ತ್ರಿವಿಕ್ರಮ್, ರಜತ್, ಚೈತ್ರ, ಭವ್ಯ ಒಂದು ಸ್ವಲ್ಪ ಆಟನ ಚೇಂಜ್ ಮಾಡ್ಕೊಂಡಿದ್ದಾಳೆ. ಆಟ ಚೇಂಜ್ ಆದರೆ ಭವ್ಯ ಟಾಪ್ 5 ಇರ್ತಾಳೆ, ಇಲ್ಲ ಅಂದರೆ ಮಂಜಣ್ಣ ಟಾಪ್ 5 ಇರ್ತಾರೆ. ಔಟ್ ಆಫ್ ಕ್ಯೂರಿಯಾಸಿಟಿ ಇನ್ ಒನ್ ಕ್ವೆಶನ್, ಸಿಂಗಲ್ ಶಿಶಿರ್ ಅವರು? ಹೌದು, ಖಂಡಿತ ಹೌದು. ಹಾಗಾದ್ರೆ ಏನಾದರೂ ಮದುವೆ ಆಗೋ ಪ್ಲಾನ್ಸು? ನೋಡೋಣ, ದೈವಿಚ್ಛೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಾಗಿತ್ತು ಬಿಗ್ ಬಾಸ್ ಖ್ಯಾತಿಯ ಶಿಶಿರ್ ಶಾಸ್ತ್ರಿ ಅವರ ಮಾತು. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮನ್ ಪವನ್ ಕುಮಾರ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.